ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮಂಥನ್ಸ್ ವ್ಲಾಗ್. ನಾನು ಕಲಾ. ಎಲ್ಲರೂ ಹೇಗಿದ್ದೀರಾ ಸ್ನೇಹಿತರೆ? ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ. ಸೊ ಇವತ್ತಿನ ವ್ಲಾಗು ಈವ್ನಿಂಗಿಂದ ಸ್ಟಾರ್ಟ್ ಮಾಡಿದ್ದೀನಿ. ಸಂಜೆ ಎಲ್ಲ ಕೆಲಸ ಎಲ್ಲ ಮುಗೀತು. ಹಾಗೆ ಡಿಮಾರ್ಟ್ ಶಾಪಿಂಗ್ ಇದೆ, ಗ್ರಾಸರೀಸ್ ಎಲ್ಲ ತರೋದಿತ್ತು. ಸೊ ಹಾಗಾಗಿ ಕಾರಲ್ಲಿ ಹೋಗ್ತಾ ಇರೋದ್ರಿಂದ ಹಿಂಗೆ ಜಾಗ ಇದೆಯಲ್ಲ ಅಂತ ಹೇಳ್ಬಿಟ್ಟು ನಮ್ಮ ಅಯ್ಯ ಬಂದಿದ್ದರು, ಅಂದರೆ ನಮ್ಮ ಯಜಮಾನ್ರವರ ಚಿಕ್ಕಪ್ಪ. ಸೊ ಅವರು ನಮ್ಮ ಯಜಮಾನ್ರು ಇಷ್ಟು ಜನ ಹೋಗಿದ್ವಿ. ನಮ್ಮ ಅಯ್ಯ ಅಂತೂ ಏನಾದರೂ ಒಂದು ತಮಾಷೆ ಮಾಡ್ತಾನೆ ಇರ್ತಾರೆ. ನೋಡಿ, ಅಲ್ಲಿ ಒಳಗಡೆ ಇರುತ್ತೆ ಅಂದ್ರೂ ಇದು ನನಗೆ ಬಿಟ್ಬಿಟ್ರು. ಸರಿ ಆಯಿತು ಅಂತ ಮತ್ತೆ ಇಟ್ಟು ಅವ್ರ ಜೊತೆ ಎಲ್ಲನ ಆಚೆ ಹೋಗ್ಬೇಕಂದ್ರೆ ಒಂಥರ ಬೇಜಾರೇನು ಆಗೋದಿಲ್ಲ. ಚೆನ್ನಾಗಿ ಮಾತಾಡ್ತಾರೆ, ಸೊ ಕಾಮಿಡಿ ಮಾಡ್ತಾಯಿರ್ತಾರೆ. ಏನು ಟೈಮ್ ಹೋಗೋದೇ ಗೊತ್ತಾಗಲ್ಲ. ಇದೆಲ್ಲ ಅನ್ಎಕ್ಸ್ಪೆಕ್ಟೆಡ್ ಆಗಿತ್ತು. ಅವ್ರ ಊರಿಂದ ಬರ್ತಾರೆ ಅಂತ ಗೊತ್ತಿರಲಿಲ್ಲ ನಮಗೆ. ಎಲ್ಲ ಬೇಗ ಗ್ರಾಸರೀಸ್ ಎಲ್ಲ ತೊಗೊಂಡು ಬಂದೆ. ನಾನು ಅಲ್ಲಿ ಜಾಸ್ತಿ ವ್ಲಾಗ್ ಮಾಡೋಕ್ಕಾಗಲಿಲ್ಲ. ಸೊ ನಾನೇನೇನು ತೊಗೊಂಡೆ ಅಂತ ಕ್ವಿಕ್ಕಾಗಿ ಹೇಳ್ಬಿಡ್ತೀನಿ. ಫಸ್ಟ್ ಹೆಸರು ಬೇಳೆ ತೊಗೊಂಡ್ವಿ, ಅದಾದಮೇಲೆ ಕಡಲೆಪಪ್ಪು ತೊಗೊಂಡೆ, ಅದಾದಮೇಲೆ ಇದು ಮೈದಾ ಹಸಿಟ್ಟು ಇನ್ನು ಬೇಕಾಗುತ್ತೆ ಅಂಥೇಳಿ. ನೆಕ್ಸ್ಟ್ ಬಂದು ಕಡಲೆ ಹಿಟ್ಟು, ಲೂಸ್ ಕಡಲೆ ಹಿಟ್ಟೆ ತೊಗೊಂಡಿದ್ದೀವಿ, ಯಾವುದು ಪ್ಯಾಕೆಟ್ ಇಲ್ಲ, ಲೂಸೇ ತೊಗೊಂಡಿದ್ದೀವಿ. ಇನ್ನು ನೆಕ್ಸ್ಟ್ ಬಂದು ಉದ್ದಿನ ಬೇಳೆ. ನಮ್ಮ ಮನೇಲಂತೂ ಜಾಸ್ತಿ ಬೇಗ ಖಾಲಿ ಆಗೋದಂದರೆ ಇದೇನೇನೆ. ದೋಸೆ ಇಡ್ಲಿ ಮಾಡ್ತಾನೆ ಇರ್ತೀನಿ, ಅದು ಬೇಗ ಖಾಲಿ ಆಗಿಬಿಡುತ್ತೆ. ಸ್ವಲ್ಪ ಜಾಸ್ತಿನೂ ಸಹ ತಂದಿರ್ತೀನಿ. ಇನ್ನು ಇದು ಬಂದು ಕಡಲೆಕಾಳು. ಹಾಗೆ ನೆಕ್ಸ್ಟ್ ಬಂದು ಗೋಧಿ ಹಸಿಟ್ಟು, ಇದನ್ನು ಸಹ ಈ ಸತಿ ಲೂಸ್ ತಂದಿದ್ದೀವಿ, ನೋಡೋಣ ಟ್ರೈ ಮಾಡೋಣ ಅದನ್ನು ಅಂತ ಹೇಳಿ. ಇನ್ನು ನೆಕ್ಸ್ಟ್ ಅನಿಲ್ ಶಾವಿಗೆ. ನಾನು MTR ಶಾವಿಗೆಗಿಂತ ಈ ಅನಿಲ್ ಶಾವಿಗೆ ತೊಗೊಂಡ್ರೆ ಬೆಸ್ಟ್ ಅಂತ ಹೇಳ್ತೀನಿ. ಯಾಕಂದರೆ ಅದನ್ನು ಫ್ರೈ ಮಾಡೋ ಥರ ಏನಿರೋದಿಲ್ಲ, ಮಾಮೂಲಿಯಾಗಿ ನೀರಲ್ಲಿ ಸ್ವಲ್ಪ ಹೊತ್ತು ಬೇಯಿಸ್ಕೊಂಡು ಹಾಗೆ ಒಗ್ಗರಣೆ ಹಾಕೊಳ್ಳೋದು ಅಷ್ಟೇ, ಬೇಗ ಆಗುತ್ತೆ ಇದು ಅಂತ ಹೇಳಿ. ನೆಕ್ಸ್ಟ್ ಬಂದು ಪೇಪರ್ ಅವಲಕ್ಕಿ. ಇನ್ನು ಸಮ್ಮರ್ ಅಂದಮೇಲೆ ಏನಾದರೂ ಸ್ನ್ಯಾಕ್ಸು ಮನೆಯಲ್ಲಿ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಇದನ್ನು ತೊಗೊಂಬಂದಿದ್ದೀವಿ. ಇನ್ನು ನೆಕ್ಸ್ಟ್ ಬಂದು ವುಡ್ಬಲ್ಸ್ ತೊಗೊಂಡಿದ್ದೀನಿ. 4 ತೊಗೊಂಡಿದ್ದೆ. ನನ್ನ ಮಗಳು ದೊಡ್ಡವಳಿಗಾಗಿರ್ಬೋದು ಚಿಕ್ಕವಳಿಗಾಗಿರ್ಬೋದು ನಾವು ವುಡ್ಬಲ್ಸ್ ಈಗಲೂ ಸಹ ಕೊಡ್ತಿರ್ತೀವಿ. ದೊಡ್ಡವಳಿಗೆ ರೆಗ್ಯುಲರಾಗಿ ಕೊಡೋಲ್ಲ, ಬಟ್ ಚಿಕ್ಕವಳಿಗೆ ಮಾತ್ರ ಡೈಲಿ ಮಾರ್ನಿಂಗ್ ಟೈಮ್ ಕೊಡ್ತೀನಿ. ಅದು ಇದು ತಿಂತಾರೆ, ಮಂದ ಆಗುತ್ತೆ. ಸೊ ಆಗ ಈ ಥರ ಎಲ್ಲ ವುಡ್ಬಲ್ಸ್ ನಾವು ಕೊಡ್ತಾಯಿದ್ರೆ ಅವ್ರಿಗೂ ಹೊಟ್ಟೆ ಕೆಡೋದಿಲ್ಲ, ಒಂದು ಜೀರ್ಣಕ್ರಿಯೆ ಚೆನ್ನಾಗಿರುತ್ತೆ ಅಂತ ಹೇಳ್ಬೋದು. ಇನ್ನು ಕಬಾಬ್ ಪೌಡರು. ನಾವು ನಾನ್ ವೆಜ್ ತಿಂತೀವಿ. ನಾನ್ ವೆಜ್ ಅಂದಮೇಲೆ ಕಬಾಬ್ ಯಾರಿಗೆ ತಾನೇ ಇಷ್ಟ ಆಗೋದಿಲ್ಲ ಹೇಳಿ. ನನಗಂತೂ ಸಂಡೇ ಅಂದಮೇಲೆ ನಾನ್ ವೆಜ್ ಇದ್ದೇ ಇರಬೇಕು. ಅದರಲ್ಲಂತೂ ಕಬಾಬ್ ಅಂತೂ ನನ್ನ ಫೇವ್ರೆಟ್. ಸೊ ಕಬಾಬ್ ಪೌಡ್ರು ಸಹ ತಗೊಂಡಿದ್ದೆ. ಇನ್ನು ಇದಂತೂ ಮಿಸ್ಸೇ ಇರೋದಿಲ್ಲ. ನಾವು ಡಿಮಾರ್ಟ್ಗೆ ಹೋದಾಗೆಲ್ಲನೂ ಡ್ರೈ ಫ್ರೂಟ್ಸ್ ತಂದೇ ತರ್ತೀವಿ. ಮಕ್ಳಿಗೋಸ್ಕರ ಇರುತ್ತೆ. ನನ್ನ ದೊಡ್ಡವಳಿಗೆ ಸ್ನ್ಯಾಕ್ಸ್ ಕಟ್ಟಬೇಕು ಅಂದಾಗ ಒಂದೊಂದು ಸತಿ ಏನಾದರೂ ಫ್ರೂಟ್ಸ್ ಮಿಸ್ ಆಗಿರುತ್ತೆ, ಖಾಲಿ ಆಗಿದ್ದಾಗ ಈ ರೀತಿಯಾಗಿ ಡ್ರೈ ಫ್ರೂಟ್ಸ್ ಸಹ ಕಳಿಸ್ತೀನಿ. ಇನ್ನು ಬಡ್ಸ್ ಇರುತ್ತೆ. ನಮ್ಮ ಮಾವನ ರೂಮಲ್ಲಿ ಒಂದು ಇಟ್ಟಿರ್ತೀವಿ, ನಮ್ಮ ರೂಮಲ್ಲಿ ಒಂದು ಇರುತ್ತೆ. ಆ ಕಡೆ ಈ ಕಡೆಯಿಂದ ಓಡಾಡೋ ತಪ್ಪುತ್ತೆ ಅಂತ 2 ರೂಮಿಗೂ ಒಂದೊಂದು ತೊಗೊಂಬಂದಿದ್ದೀವಿ. ಇನ್ನು ಇದು ಬ್ರಷಸ್ ಆಗಿರ್ಬೋದು, ಸೆನ್ಸೊಡೆಂಟ್ ಪೇಸ್ಟನ್ನ ಬಳಸಿ. ನಿಜವಾಗ್ಲೂ ತುಂಬಾ ಚೆನ್ನಾಗಿರುತ್ತೆ. ಹಲ್ಲುನೋವಿರುತ್ತೆ, ಇವಾಗ ನಮ್ಮ ಮಾವಂಗೆ ಹಲ್ಲುನೋವಿರುತ್ತೆ, ವಯಸ್ಸಾಗಿರ್ತಾರಲ್ಲ, ಸೊ ಅವರಿಗೆಲ್ಲ ತುಂಬಾ ಯೂಸ್ ಆಗುತ್ತೆ. ಹಲ್ಲುನೋವೆಲ್ಲ ಕಮ್ಮಿ ಆಗಿದೆ ಅಂತ ಹೇಳ್ತಿದ್ರು ನಮ್ಮ ಮಾವ. ಸೆನ್ಸೊಡೆಂಟ್ ಪೇಸ್ಟನ್ನ ಬಳಸಿ. ಇನ್ನು ಜೀರಿಗೆ ತಂದಿದ್ದೆ, ಜೀರಿಗೆ, ಗಸಗಸೆ, ಹಾಗೆಯೇ ಇದು ಬಂದು ಸ್ಕ್ರಬ್ಬರ್ಸ್ ಆಗಿರ್ಬೋದು, ಸೋಪ್ ಆಗಿರ್ಬೋದು. ನಾವು ಎಕ್ಸೋ ಸೋಪ್ನ ಯೂಸ್ ಮಾಡ್ತೀವಿ, ಚೆನ್ನಾಗಿರುತ್ತೆ, ಜಾಸ್ತಿ ದಿವಸನೂ ಬರುತ್ತೆ ಎಕ್ಸೋ ಸೋಪು. ಹಾಗೆಯೇ ಇನ್ನು ಮಾಮೂಲಿ ದೇವ್ರ ಸಾಮಾನೆಲ್ಲ ತೊಳೆಯೋದಕ್ಕೆ ಸಬ್ಬಿನ ಯೂಸ್ ಮಾಡ್ತೀನಿ. ಇನ್ನು ಇದು ಜಾಮೂನ್ ಪ್ಯಾಕೆಟು. ನನ್ನ ದೊಡ್ಡ ಮಗಳಿಗಂತೂ ಜಾಮೂನ್ ಅಂದರೆ ತುಂಬಾ ಇಷ್ಟ. ಸಕ್ಕರೆ ಎಲ್ಲ ತಿನ್ನಬಾರ್ದು ಅಂತ ಅಂದ್ಕೊತೀವಿ, ಬಟ್ ಏನು ಮಾಡೋದು, ಒಂದೊಂದು ಸತಿ ಯಾವಾಗ ಅಪರೂಪಕ್ಕೆ ತಿನ್ನೋಣ ಅಂಥೇಳಿ ಮಗಳಿಗೆ ಇಷ್ಟ ಆದಮೇಲೆ ಮಾಡಿಕೊಡ್ಬೇಕಲ್ವ. ಡ್ರೈ ಜಾಮೂನ್ ಆದರೂ ಮಾಡ್ಬೋದು, ಇಲ್ಲಾಂದರೆ ಜಾಸ್ತಿ ಪಾಕ ಸಕ್ಕರೆ ತಿನ್ನಬಾರ್ದಂದರೆ ಡ್ರೈ ಜಾಮೂನೇ ಬೆಸ್ಟ್ ಅಂತ ಹೇಳ್ತೀನಿ. ಆ ಪಾಕ ಎಲ್ಲ ಕುಡಿಯೋದಕ್ಕಿಂತ ಡ್ರೈ ಆಗಿದ್ರೇ ಬೆಸ್ಟು. ಸೊ ಇನ್ನು ಇದು ಕಾರ್ನ್ಫ್ಲೋರ್ ಆಗಿರ್ಬೋದು, ಮೆಂತ್ಯನೂ ಸಹ ತೊಗೊಂಡಿದ್ದೆ, ಕಾರ್ನ್ಫ್ಲೋರು. ಇನ್ನು ಹ್ಯಾಂಡ್ ವಾಶು. ನನಗೆ ಈ ಈರುಳ್ಳಿ ಹಚ್ಚಾದ್ಮೇಲೆ ಆ ಕೈ ಸ್ಮೆಲ್ಲು ಇಷ್ಟನೇ ಆಗೋದಿಲ್ಲ. ಹ್ಯಾಂಡ್ ವಾಶ್ ಅಡುಗೆ ಮನೇಲಿ ಇಟ್ಕೊಂಡಿರ್ತೀನಿ. ಇನ್ನು ನೆಕ್ಸ್ಟ್ ಬಂದು ಪಾಪ್ಕಾರ್ನು. ಈ ಥರ ಆ್ಯಕ್ಟಿವ್ ಪಾಪ್ಕಾರ್ನ್ನ ನಾವು ಮನೇಲೇ ಮಾಡ್ಕೊಬೋದು ಸ್ನೇಹಿತರೆ. ಸುಮ್ಮನೆ ಅಲ್ಲಿ ಡಿಮಾರ್ಟಲ್ಲೂ ಸಹ ಮಾರ್ತಿರ್ತಾರೆ, ಅಲ್ಲಿಗಿಂತ ಇದೇ ಬೆಸ್ಟ್ ಅಂತ ಹೇಳ್ತೀನಿ. ಕಾಸ್ಟ್ ಜಾಸ್ತಿ ಅಲ್ಲಿ, ಹಾಗೆ ಮನೆಯಲ್ಲಿ ಎಲ್ಲರೂ ತಿನ್ಬೋದು. ಇನ್ನು ಈ ರೀತಿಯಾದಂಥ ಮಸಾಲೆ, ಮ್ಯಾಗಿ ಮಸಾಲೆ. ಸೊ ಇದೇ ಲಾಸ್ಟ್ ಅಂತ ಹೇಳಿದ್ದಾರೆ. ನಮ್ಮ ಮನೆಯವ್ರಿಗೆ ಈ ಥರ ಎಲ್ಲ ಹಾಕೋದು ಇಷ್ಟ ಆಗೋದಿಲ್ಲ. ನನಗೇನೋ ಇಷ್ಟ, ಅದು ಫ್ಲೇವರ್ ಚೆನ್ನಾಗಿರುತ್ತೆ ಅಂತೇಳಿ ಇನ್ಮೇಲೆ ಹಾಕೋದಿಲ್ಲ. ಇದೇ ಲಾಸ್ಟು, ನೆಕ್ಸ್ಟ್ ಟೈಮ್ ತರೋದೇ ಇಲ್ಲ. ಅದು ಡ್ರೈ ಫ್ರೂಟ್ಸು, ಮಿಕ್ಸ್ ಡ್ರೈ ಫ್ರೂಟ್ಸ್ ಆಗಿರುತ್ತೆ. ಸೊ ಇನ್ನು ಇದು ಕಂಫರ್ಟು, ಬಟ್ಟೆಗೆಲ್ಲ ಹಾಕೊಳೋದಕ್ಕೆ ಕಂಫರ್ಟು, ಚೆನ್ನಾಗಿರುತ್ತೆ ಇದು ಸ್ಮೆಲ್ಲು. ನನಗೆ ಇಷ್ಟ ಅದ್ರದ್ದು ಫ್ರೇಗ್ರೆನ್ಸು. ಇನ್ನು ಇದು ಬಂದು ಡಾಬರ್ ರೆಡ್ ಪೇಸ್ಟ್. ನಮಗೆ ಇದು ಯೂಸ್ ಮಾಡ್ಕೊಳೋದು, ನಾವು ಹುಡುಗರು ನಾವೆಲ್ಲ ಇದೇನೇ. ಸೆನ್ಸೊಡೆಂಟ್ ನಮ್ಮ ಮಾವವ್ರು ಯೂಸ್ ಮಾಡ್ಕೊತಾರೆ. ಇನ್ನು ಹಗೀಸು. ನನ್ನ ಮಗಳಿಗೆ ಪ್ಯಾಂಪರ್ಸ್ಗೆ ನಾವು ಎಷ್ಟು ದುಡ್ಡು ಖರ್ಚು ಮಾಡಬೇಕೋ ಗೊತ್ತಿಲ್ಲ, ಬಟ್ ನೈಟ್ ಟೈಮು ಒಂದು ಕಂಫರ್ಟಬಲ್ ಆಗಿ ನಿದ್ದೆ ಮಾಡ್ತಾಳೆ. ನಮಗೂ ಸಹ ಎದ್ದು ಡ್ರೆಸ್ ಚೇಂಜ್ ಮಾಡೋಂಥದ್ದು ಏನೂ ಇರೋದಿಲ್ಲ.
ಸೊ ಅದಕ್ಕೋಸ್ಕರ ನಾನು ನೈಟ್ ಟೈಮ್ ಯೂಸ್ ಮಾಡ್ತೀನಿ ಅಷ್ಟೇ ಸ್ನೇಹಿತರೆ, ಯಾವಾಗಲೂ ಏನಲ್ಲ. ಎಲ್ಲನ ಹೋಗಬೇಕು ಅಂದಾಗ ಮನೇಲೇ ಇದ್ದರೆ ಒಳ್ಳೇದಲ್ವ, ನಾವು ಮತ್ತೆ ಅವಾಗ ಹೋಗಿ ತೊಗೊಂಬರೋದ್ಕಿಂತ. ಆ್ಯಂಡ್ ಡಿಮಾರ್ಟಲ್ಲಿ ಕಮ್ಮಿ ಪ್ರೈಸಿಗೆ ತೊಗೊಬೋದು, ಜಾಸ್ತಿನೂ ತೊಗೊಂಬಂದಿರ್ತೀವಿ. ಇಲ್ಲೇ ಹೋಗಿ ಅಂಗಡೀಲಿ ಒಂದೊಂದೇ ಎರಡೇ ತರೋದು ಬೇಜಾರಾಗುತ್ತೆ. ಹಾಗಾಗಿ ಸ್ವಲ್ಪ ಜಾಸ್ತಿನೇ ತೊಗೊಂಬಂದು ಇಟ್ಕೊಂಡ್ರೆ ಜಾಸ್ತಿ ದಿನವೂ ಬರುತ್ತೆ, ಹಾಗೆ ಕಮ್ಮಿ ಪ್ರೈಸು ಸಹ ಇರುತ್ತೆ. ಅಷ್ಟೆಲ್ಲ ಗ್ರಾಸರೀಸ್ ಆಯಿತು. ಇನ್ನು ಅಲ್ಲಿ 2 ಚೇರ್ ಸಹ ತೊಗೊಂಬಂದಿದ್ವು. ಇದು ಚೆನ್ನಾಗಿದೆ. ಒಂದು ಚೇರ್ ಬಂದೇ 1029 ರುಪೀಸ್ ಆಗಿತ್ತು. ಕ್ವಾಲಿಟಿ ಚೆನ್ನಾಗಿದೆ ಅಂತ ತೊಗೊಂಬಂದ್ವಿ. ಪ್ರೈಸ್ ಇಂಪಾರ್ಟೆಂಟ್ ಅಲ್ಲ, ಕ್ವಾಲಿಟಿ ಜಾಸ್ತಿ ದಿವಸ ಬಾಳಿಕೆ ಬರುತ್ತೆ, ಚೆನ್ನಾಗಿರುತ್ತೆ, ಕಂಫರ್ಟಬಲ್ ಆಗಿರುತ್ತೆ. ಸೊ ಹಾಗಾಗಿ ಇದನ್ನು ತೊಗೊಂಬಂದ್ವಿ. ಇನ್ನು ನಾವು ಗ್ರಾಸರಿ ಶಾಪಿಂಗಿಗೆ ಡಿಮಾರ್ಟ್ಗೆ ಹೋಗೋದು. ನನಗೆ ಅಲ್ಲೇ ಚೆನ್ನಾಗಿ ಇರುತ್ತೆ, ಕ್ವಾಲಿಟಿ ಆಗಿರುತ್ತೆ, ಐಟಮ್ಸ್ ಆಗಿರ್ಬೋದು, ಪ್ರತಿಯೊಂದು ಕ್ಲೀನಾಗಿರುತ್ತೆ. ಹಾಗೆಯೇ ಬೈ ಒನ್ ಗೆಟ್ ಒನ್ ಫ್ರೀ ಆಫರ್ಸು ಸಹ ಇರುತ್ತೆ ಕೆಲವೊಂದು ಟೈಮಲ್ಲಿ. ಸೊ ಹಾಗಾಗಿ ನನಗೆ ಡಿಮಾರ್ಟೇ ಬೆಸ್ಟ್ ಅಂತ ಹೇಳ್ತೀನಿ. ಹಾಗೆ ಜಾಸ್ತಿ ಸಂಬಳ ತಗೊಂಡವ್ರು ಮಾತ್ರ ಡಿಮಾರ್ಟ್ಗೆ ಹೋಗಬೇಕು, ಕಮ್ಮಿ ಬಜೆಟ್ ನಮ್ಮಂಥ ಮಿಡಲ್ ಕ್ಲಾಸ್ ಅವರೆಲ್ಲ ಎಲ್ಲಿ ಡಿಮಾರ್ಟ್ಗೆ ಹೋಗೋಕ್ಕಾಗತ್ತೆ ಅಂತ ಅಂದ್ಕೊಬೇಡಿ. ನಾವು ಸಹ ಹೋಗ್ಬೋದು ಡಿಮಾರ್ಟಿಗೆ. ಅದು ನಮ್ಮ ಒಂದು ಪ್ಲ್ಯಾನಿಂಗ್ ಇರಬೇಕು ಅಷ್ಟೇ. ನಾವೇನು ಬೇಕು, ನಮಗೇನು ಬೇಡ ಅನ್ನೋದ್ರ ಬಗ್ಗೆ ನಾವು ಯೋಚನೆ ಮಾಡಿ ಶಾಪಿಂಗ್ ಮಾಡ್ಕೊಬೇಕು ಅಷ್ಟೇ ಸ್ನೇಹಿತರೆ. ಸೊ ನಾನು ಇಷ್ಟೆಲ್ಲ ತೊಗೊಂಡಿದ್ದೀನಿ. ಸೊ ಬಿಲ್ ಎಷ್ಟಾಗಿರುತ್ತೆ ಅಂತಲೂ ಸಹ ನಿಮಗೆ ಹೇಳ್ತೀನಿ. ಟೋಟಲ್ ಬಿಲ್ ಬಂದು 9018 ರುಪೀಸ್ ಆಗಿದೆ. ಸೊ ಸ್ವಲ್ಪ ಜಾಸ್ತಿನೇ ಆಯಿತು. ಆಲ್ರೆಡಿ ನಿಮ್ಗೆ ಹೇಳಿದ್ದೀನಿ, ಚೇರ್ ಪ್ರೈಸ್ ಬಂದೇ 1001 ಅಂದರೆ 2000 ಅಲ್ಲೇ ಹೋಯಿತು. ಇನ್ನು ನೆಕ್ಸ್ಟು ಕೆಲವೊಂದು ಐಟಮ್ಸು ನಮ್ಮ ಚಿಕ್ಕಪ್ಪ ಅವರು ತೊಗೊಂಡು ಹೋದರು. ಸೊ ಅದು ಅವ್ರದ್ದು ಸಹ ಎಲ್ಲನೂ ಟೋಟಲ್ ಆಗೇ ಇದು ಬಿಲ್ ಆಗಿರೋದು ಇಷ್ಟ ಆಗಿರುತ್ತೆ. ಸೊ ಐ ಹೋಪ್ ನಿಮಗೆ ಈ ವ್ಲಾಗ್ ಇಷ್ಟ ಆಗಿರುತ್ತೆ ಅಂತ ಅಂದ್ಕೊತೀನಿ. ಇಷ್ಟ ಆಗಿದರೆ ಪ್ಲೀಸ್ ಲೈಕ್ ಮಾಡಿ. ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ನನಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ. ಯಾಕಂದರೆ ನಿಮ್ಮ ಸಪೋರ್ಟ್ ನನಗೆ ತುಂಬಾ ಮುಖ್ಯ ಆಗಿರುತ್ತೆ. ಸೊ ಹಾಗೆಯೇ ನಿಮ್ಮ ಒಂದು ಎಕ್ಸ್ಪೀರಿಯೆನ್ಸ್ ಯಾವ ರೀತಿ ಇರುತ್ತೆ, ಡಿಮಾರ್ಟ್ ಗ್ರಾಸರಿ ಶಾಪಿಂಗ್ ಆಗಿರ್ಬೋದು, ಹಾಗೆ ಅಲ್ಲಿ ತುಂಬಾ ಸಿಗುತ್ತೆ, ಆಕ್ಸೆಸರೀಸ್ ಆಗಿರ್ಬೋದು, ಪ್ರತಿಯೊಂದೂ ಸಹ ಇರುತ್ತೆ. ಸೊ ನಿಮಗೆ ಯಾವ ರೀತಿಯಾದಂಥ ಒಂದು ಎಕ್ಸ್ಪೀರಿಯೆನ್ಸ್ ಆಗಿರ್ಬೋದು ಅದನ್ನು ನನಗೆ ಕಮೆಂಟಲ್ಲಿ ತಿಳಿಸಿ ಅಂತ ಹೇಳ್ತಾ ಇವತ್ತಿನ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಮತ್ತೆ ಸಿಗೋಣ ಮುಂದಿನ ವ್ಲಾಗಲ್ಲಿ. ಅಂಟಿಲ್ ದೆನ್ ಟೇಕ್ ಕೇರ್. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಧನ್ಯವಾದಗಳು.